ಬೈಕ್ ಹೋಗಲ್ವಾ? ಕಾರು ನಾವೇ ಆಡೋದು. ನೀವು ಯಾವ ಊರವರು? ಸೊ ನಮಸ್ಕಾರ ಬಾಯ್ಸ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಸೊ ಏನು ಗಾಡಿ ಇವತ್ತೆಲ್ಲ ಫುಲ್ ರೆಡಿ ಮಾಡ್ತಾವನೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಇವತ್ತಿಂದ ಒಂದು ಟ್ರಿಪ್ ಹೊಡಿಯೋಣ ಅಂತ. ಸೊ ಅದನ್ನೆಲ್ಲ ನಾನು ಹೋಗ್ತಾನೆ ಹೇಳ್ತೀನಿ. ಸೊ ಹಂಗೆ ಒಂದು ನಮ್ಮ ಬಾಸಿಗೊಂದು ಕೈ ಮುಕ್ಕೊಂಬಿಡಿಯಲ್ಲ, ಜೈ ಶ್ರೀರಾಮ್ ಹಾಕೊಂಬಿಟ್ಟು ಸೀದಾ ಇವಾಗ ನಾವು ಎಲ್ಲ ಹೊಲ್ಟಿ ನೋಡ್ಬೇಕು ಏನೇನಾಗುತ್ತೇನೋ ಅಂತ ಎಲ್ಲ ಹತ್ತಿಸ್ತವನೆ. ಐತೆ ಹಾಂ ಕರೆಕ್ಟಾಗಿದೆ. ಬಾ ಶಬಾಷ್. ಆಮೇಲೆ ತೋರ್ಸ್ ನೋಡ್ರಿ, ಅಲ್ಲಿ ಹಂಗೂ ಬೇಜಾರಾಗ್ತೈತೆ, ಬರಬೇಕು ಅಂತ ಅನ್ಕೊಂಡ್ಬಿಟ್ಟವನೆ. ಬಟ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಅವನೇ, ಯಾಕೋ ಫೀಲಿಂಗ್ಸ್ ಅದವನೇ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸೊ ಬಾಯ್ಸ್, ಇವತ್ತು ಒಳ್ಳೆ ರಿಸ್ಕ್, ಒಳ್ಳೆ ಕತೆ ಆಗೋಗೈತೆ. ಹಾಂ ತಗೋ, ಒಳ್ಳೆ ಕತೆ ಆಗೋಗ್ಬಿಟ್ಟೈತೆ. ಸೈಕ್ ಸೀನ್ ಅಂದರೆ ಎಲ್ಲ SD ಕಾರ್ಡಲ್ಲಿರೋದೆಲ್ಲ ಫಾರ್ಮೆಟಾಗಿ ಸ್ಟಕ್ ಆಗೋಗ್ಬಿಟ್ಟಿತ್ತು ಗುರು. ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಏನೇನೋ ಮಾಡೋಕ್ಕೆ ಹೋದು, ಏನೂ ಆಗಿರಲಿಲ್ಲ. ಅವರೇ ಹೇಳ್ಬಿಟ್ರು ಆಗಲ್ಲ ಅಂತ. ನೋಡ್ಕೊ, ಅದಿದು ಕನೆಕ್ಟ್ ಮಾಡ್ಕೊ, ಇದು ಬ್ಲೂಟೂತ್ ಆನ್ ಮಾಡಿಕೊಂಡು. ಅಯ್ಯೋ ಬೇಜಾರಾಗೋಯ್ತು. ಹೋಗು ಗುರು, ಅಲ್ಲಿಂದ ಎಷ್ಟೊಂದು ಕಷ್ಟಪಟ್ಕೊಂಡು ಏನೇನೋ ಮಾಡ್ಕೊಂಡು ಸಾಹಸ ಎಲ್ಲ ಮಾಡ್ಕೊಂಡ್ಬಂದಿದ್ದೆ. ಅಯ್ಯೋ ಮನೆಯಿಂದ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ವ್ಲಾಗ್ ಕಂಟೆಂಟ್ ಇತ್ತು, ಸಖತ್ತಾಗಿತ್ತು. ಏನೇನೋ ಆಗೋಯ್ತು, ಹೋಗು ಬಿಡಿ. ಆಗಿದ್ದೇನೋ ಆಯಿತು, ಮುಂದೆ ಎಲ್ಲೂ ಆಗಲಿವಲ್ಲ ಹಂಗೆ ಸ್ಟಕ್ಕಾಗಿ. ಫಸ್ಟಲ್ಲೇ ಆಗೈತೆ. ಸೊ ದೇವರೇ ಎಲ್ಲೂ ಸ್ಟಕ್ ಆಗಲಿಲ್ಲ ನೋಡ್ಕೊಳ್ರಪ್ಪ. ಇಲ್ಲಿ ಇಷ್ಟ ತಕ್ಕ ಏನೇನು ಎಲ್ಲ ಮಾತಾಡಿದೆ, ಎಲ್ಲ ಹೋಯ್ತು ಒಂದೇ ಸಲ ನಿರ್ನಾಮ. ಬೇಜಾರಾಗ್ಬಿಡೋದು ಗುರು ಈ ಥರ ಆದರೆ. ಇವಾಗ ಭೈರವೇಶ್ವರ ಟೆಂಪಲ್ ಗೊತ್ತಲ್ಲ, ಬೆಟ್ಟದ ಭೈರವೇಶ್ವರ ಟೆಂಪಲ್. ಸೊ ಲವ್ ಮಕ್ಕಳಲ್ಲಿ ನೋಡಿರ್ತೀರ ನೀವೆಲ್ಲರೂ. ಅಲ್ಲಿಗೆ ಇವಾಗ ಪಯಣ ಚೆನ್ನಾಗಿದೆ ಅಂತ ಸಖತ್ ಒಳಗಿಂದ ಬಂದುಬಿಟ್ವಿ ನಾವು. ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಹೋದಾಗ ಅದು ಯಾಕೋ ಗೊತ್ತಾಗ್ತಿಲ್ಲ, ಏನಾಯಿತು ಸ್ಟಕ್ಕಾಗಿ SD ಕಾರ್ಡ್ ಫಾರ್ಮೇಟ್ ಮಾಡಲೇಬೇಕು, ಇನ್ಯಾವುದು ವಿಧಿನೇ ಇಲ್ಲ ಅಂತ ಬಂದ್ಬಿಡ್ತು. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹಿಂಗೆಲ್ಲ ಬರೋಲ್ಲ. ಇಲ್ಲಿ ಯಾರು ಅಣ್ಣ ಡ್ರಾಪ್ ಕೊಡೋಣ ಅಂತವ್ರೆ, ಹಿಂದೆ ಕೂತ್ಕೊಳ್ಳೋಕ್ಕೆ ಜಾಗಿಲ್ಲ ಅಣ್ಣ ಅಂದ್ಬಿಟ್ಟೆ ನಾನು. ಇನ್ನೇನು ಮಾಡೋಕ್ಕಾಗುತ್ತೆ, ಕೂತ್ಕೊಂಡ್ರು ಆಗಲ್ಲ. ಅವರು ಆಮೇಲೆ ನನ್ನ ಮೇಲೆ ಬಿದ್ದು ಯಾಕೆ ಬೇಕಮೇಲೆ. ಏನಲ್ಲ ಬ್ರೋ, ಎಂಥ ಸೀನ್ಗಳು ಮಿಸ್ ಮಾಡ್ಕೋತೀನಿ ಅಂದರೆ ಇದೇ ಥರ ಆಗೋದು. SD ಕಾರ್ಡ್ ಇನ್ನೊಂದು ತಗೊಳ್ಳೇಬೇಕು, ಇನ್ನೊಂದು ಹೇಳೋಕ್ಕಾಗಲ್ಲ. ಈ ಮಾತಿಂಗೆ ಆದರೆ ಅಷ್ಟೇ ಗುರು. ಬೇಜಾನ್ ತಿಕ್ಲಿಡ್ಸುತ್ತೆ ಗೋಪ್ರೋ. ಇವನೆಲ್ಲೋದ ಹೋಗೇ ಬಿಟ್ನು ಅಲ್ಲೇ. ಒಂದು ಗ್ಲೌಸ್ ಹಾಕೊಳ್ಳೋ ಅಸ್ಲಿಕ್ಕೆ ಅದೇ ಬೈದ ಹೊಟ್ಟೋಗ್ಬಿಟ್ಟಾನೆ. ಬರ್ರಿ ಹೋಗೋಣ. ಎಲ್ಲೋ ಅಣ್ಣ, ಹೋಗಿ ಬಿಟ್ನಲ್ಲೇ.
ಅಲ್ಲೈತ ನೋಡು, ಕಾಣಿಸ್ಕೋಬಾರ್ದು, ಹೋಗ್ಬಿಡ್ತು. ಹೌ ಇದನ್ನು ಯಾಕಪ್ಪ? ಅಯ್ಯೋ 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 ಅಯ್ಯೋ. ಅವ್ರ ರೂಟು ಸಖತ್ ಒಳಗೆ ಬರಬೇಕು. ನಾವು ಆ ಕಡೆಯಿಂದ ಬಂದ್ವಲ್ಲ, ಒಳಗೆ ಬಂದು ನೆಕ್ಸ್ಟ್ ಏನೋ ಚಾರ್ಮುಡಿ ಘಾಟಿನ ಮೇಲೆ ಮತ್ತೆ ಹೋಗ್ಬೇಕಂತೆ, ಮತ್ತೆ ಈ ಕಡೆಯಿಂದ ಇಲ್ಲ ಅಂತ, ಅಲ್ಲಿಂದ ಹಂಗೆ ಅಂತೆ. ಗೊತ್ತಿಲ್ಲ ಬಿಡು ನನಗೂ ರೂಟು, ಮ್ಯಾಪ್ ನೋಡ್ದಂಗೆ ಹಿಂಗೆ ಅಲ್ಲೊಂದು ಎಲ್ಲರೂ ಒಂದು ಕಡೆ ಚಾರ್ಜ್ ಹಾಕೊಂಡ್ಬಿಟ್ರೆ ಸರಿ ಹೋಗ್ತದೆ ಮೊಬೈಲು. ಇದಕ್ಕೇನು ಗೋಪುರ ಒಂದು ಐತೆ, ಹಾಳಾಗೋಯ್ತು. ಹೋಗು ವಯಸ್, ಏನು ಹೇಳ್ರಿ ಹಿಂಗೆಲ್ಲ ಆದರೆ ಸೀನ್ಗಳಾಗಲ್ವಾ, ನೀವೇ ಹೇಳ್ರಿ. ಈ ಥರ ಎಲ್ಲ ಒಂಥರ ತಿಕ್ಲೆ ಹಿಡಿತಾ ಇದೆ. ಅಲ್ಲಿಂದ ಮಾತಾಡ್ಕೊಂಬಿಡು, ಹುಚ್ಚು ಥರ ಒಬ್ಬೊಬ್ಬನೇ ಮಾತಾಡ್ಕೊಂಬರಂಗೆ ಆಯ್ತಾ? ನನಗೆ ತಲೆಕೆಟ್ಟಿತ್ತ. ಇದಕ್ಕೇನು ಒಂದು ವ್ಯವಸ್ಥೆ ಮಾಡೋಕ್ಕಾಗಲ್ಲ ಈ ಗೋಪುರ ಅವರು. SD ಕಾರ್ಡ್ ಫಾರ್ಮೇಟ್ ಮಾಡಂಗೆ ಆಯ್ತಲ್ಲ ಗುರು. ಯಾಕೋ ಹುಡುಗ ನೋಡ್ತಾವನಿಗೆ ಯಾವುದೋ ಜೋಶಲ್ಲಿ. ಅಲ್ಲೇ ಗುರುತು ಬಾಳೊಂದಕ್ಕೆ ಎಲ್ಲ ಮರ ಬಿದ್ದ ಬಣ್ಣ ತಟ್ಟಿ ನೋಡುವುದಕ್ಕೆ ನಿನ್ನ ಹೃದಯನ್ನ. ಈ ಬ್ಲೈಂಡ್ ಕಾರ್ನರ್ಸ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದಪ್ಪ. ಯಾವನಾದರೂ ಬಂದ್ಬಿಡ್ತಾನೆ ಅಡ್ಡ ಅಂದ್ಕೊಳ್ರಿ, ಕೆಪಾಸಿಟಿ ಇರೋನಾದರೆ ಹೆಂಗೋ ನಿಲ್ಲಿಸ್ತಾನೆ. ಇಲ್ವಾ, ಅವನು ಹೋಗ್ತಾನೆ, ನಾವು ಹೋಗ್ಬೇಕಾದ್ರೆ. ಫುಲ್ ಕಾರ್ನರ್ಸ್, ಬಟ್ ನೇಚರ್ ಮಾತ್ರ ಸಖತ್ತಾಗಿದೆ. ಪ್ರೈವೇಟ್ ಪ್ರಾಪರ್ಟಿ, ನಾವು ಎಂಟ್ರಿ. ಗೋ. ಓ, ಏನೋ ಮಾಡ್ತಾವ್ರೆ. ಓ ಅಣ್ಣ, ಹಗ್ಗ ಹಿಡಿದಿದ್ರು, ಸ್ವಲ್ಪ ಬೇಗ ಬಂದಿದ್ರು, ಹಗ್ಗ ಕೈ ಸಿಗಾಕೊಂಡ್ಬಿಡ್ತಿದ್ದೆ. ಸೀದಾ ಏನೋ ವೈಟ್ ರಿವರ, ಯಾವುದಾಯ್ತು? ವೈಟ್ ರಿವರ್ ವ್ಯಾಲಿ ರೆಸಾರ್ಟು. ಓಯ್ ಸಕ್ಕತ್ತಾಗೈತಲ್ಲ ಗುರು ರೆಸಾರ್ಟು, ಭಾರಿ ಆಗೈತೆ. ಅಲ್ಟೆ ಏನೋ ವ್ಯೂ ಸಾಕಾಗೈತೆ. ಇಲ್ಲಿ ನೋಡಿ, ಇಲ್ಲಿ ಸಾಕಾಗೈತ ವ್ಯೂ. ಅಲ್ಲೈತೆ ನೋಡ್ರಿ ರೆಸಾರ್ಟು. ಅವನು ಯಾವ್ದು ಕಿರ್ರಂತೈತೆ ಆಗ್ಲಿಂದ, ಅದಕ್ಕೇನಾಯ್ತು? ಬಿಡ್ಜಿದಂಗೆ ಐತೆ ಸುಮ್ಮನೆ. ಅಗೋ ನೀರಲ್ಲಿ ಸಣ್ಣನೆಂದು ಚೂರಾದ ಚಂದ್ರನೇಗ, ಅಲ್ಲೊಂದು ಚೂರು ಎಲ್ಲೊಂದು ಒಂದಾಗಬೇಕು ಈಗ. ಸ್ಟ್ರೈಟ್ ಇರ್ಬೇಕಲ್ಲ, ಇನ್ನೊಂದು 5 ಕಿಲೋಮೀಟರ್ ಇರಬೇಕು. ಒಂದು 5 ಕಿಲೋಮೀಟ್ರಲ್ಲಿ ಸೀದಾ ಹೋಗ್ಬಿಡು ಬೆಟರ್ದ ಭೈರವೇಶ್ವರ ಟೆಂಪಲ್. ನೋಡ್ಬೇಕು ಹೆಂಗಿರುತ್ತೆ ಏನು. ತುಂಬ ಜನ ಹೋಗ್ಬಿಟ್ಟಿದ್ದಾರೆ. ನಾವು ಹೋಗ್ಬೇಕು ಅಂತ ಅದೇ ಹೋದ ವರ್ಷನೇ ಅಂದ್ಕೊಂಡಿದ್ವಿ. ಹೋದ್ರೆ ಸಂತೀನಿ ರೀಸೆಂಟಾಗಿ ನಾವು ಸಕಲೇಶ್ಪುರ ರೈಡ್ ಮಾಡಿದ್ವಿ. ಸೊ ಅದು ಬ್ಲಾಗ್ ನೋಡಿರ್ತೀರಾ, ಅಡವ್ರಿಗೆ ಗೊತ್ತಿರೋರಿಗೆ ಗೊತ್ತಾಗ್ಬಿಡುದು ನಿಮಗೆ. ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ, ಅವಾಗ ಲೈಕ್ ಇವ್ರು ಯಾರು ಒಪ್ಪಲಿಲ್ಲ, ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಒನ್ ಡೇ ರೈಡ್ ಅಲ್ವಾ ಅದು, ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕಲ್ಲ, ನೈಟ್ ಬೇರೆ ಯಾರು ಹೊಡೆಯಲ್ಲ, ಅಷ್ಟೊಂದು ರಿಸ್ಕ್ ತಗೊಳ್ಳೋದ.
ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಸುಮ್ಮನೆ ಅಲ್ಲಿ ಯಾವುದೋ ಈ ಫಾಲ್ಸ ಎಂಥದೋ ನೋಡಿಕೊಂಡು ಹೋದ್ವಿ ಅಷ್ಟೆ. ನನ್ನ ಮನೆಗಿನೇ ಐತೆ ಕರೆಂಟ್ ಇರುತ್ತೋ ಬರುತ್ತೆ ಇಲ್ಲೆಲ್ಲ. ಸಪ್ಪ ಹೋಮ್ ಸ್ಟೇ ಕಾಲ್ ಏನು ಗುರು ರೋಡು ಇದು ಯಾವುದಲ್ಲೇ ರೋಡು ಸರಿ ಓದ್ವು ಎಲ್ಲ ಟೈರ್ಸ್ಗಳು ಇರ್ತಾವ ಹಿಂಗೆ ಚಚ್ಚ ಆಡ್ಕೊಂಡು ಹೊಡೆದು ಮೊನ್ನೆ ರೀಸೆಂಟಾಗಿ ಟ್ರ್ಯಾಕ್ ಬೇರೆ ಹೊಡೆದಿದ್ದೀನಿ. ಎಲ್ಲ ಒಂದೇ ಸರಿ ಸವಿಸ್ಬಿಡ್ಬೇಕು. ಸ್ಟಾಕ್ ಏನೋ ಗೊತ್ತಿಲ್ಲ, ಸಖತ್ತಾಗಿ ಲೈಫ್ ಕೊಡ್ತು. ಅದಾದ್ಮೇಲೆ ನಾವು ಸ್ಟಾಕ್ ಟೈರ್ಸ್ ಹಾಕ್ಸಿದ್ರೂ ಅಷ್ಟು ಲೈಫ್ ಗೊತ್ತಲ್ಲ, ಅದೇನೋ ನಂಗಂತೂ ಗೊತ್ತಿಲ್ಲ. ಅಯ್ಯೋ 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 ಇದೇನು ಗುರು, ಇಲ್ಲಿಗೆ ಬರೋಕೆ ಇಷ್ಟೊಂದು ಸಾಹಸ ಪಡಬೇಕಾ? ಡ್ರೋನ್ ಎಲ್ಲ ಇರೋದು ಚೆನ್ನಾಗಿರೋದು, ಡ್ರೋನ್ ಎಲ್ಲ ಒಂದು ತಗೋಬೇಕು. ಇದೆಲ್ಲ ಆಸೆ ಏನು ಮಾಡ್ತೀರಾ, ಅಂದ್ಕೊಂಡಾಗೆಲ್ಲ ಇರೋಲ್ಲ, ದುಡ್ಡು ಬರಬೇಕಲ್ಲ ಗುರು, ಎಲ್ಲ ರೈಡ್ಗೆ ಹೋಗುತ್ತೆ. ಅಯ್ಯೋ 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 ಹೋಯ್ತು ಕಣಪ್ಪ, ಹೊಟ್ಟೆ ಇರೋದೆಲ್ಲ ಕುಲುಕ್ಸ್ಬಿಡ್ತು ಹಂಗೆ. ಬೆಟ್ಟದ ಬೇರೆ ಸನ ಅವರು ಅಲ್ಲಿಗೆ ಬರ್ತಾ ಇರಬೇಕು. ನಾವು ಮ್ಯಾಪ್ ಹಾಕೊಂಡು ನೋಡ್ತಾ ಇದ್ದೀವಲ್ಲ, ನಮಗೇನು ಗೊತ್ತಾ, ಮ್ಯಾಪ್ ಹಾಕೊಂಡು ನನ್ನ ಯಶಸ್ ನನ್ನ ಫೋನಲ್ಲಿ ಇಂಟರ್ಕಾಮಲ್ಲಿ ಅದು ಆಟೋಮೆಟಿಕ್ಕಾಗಿ ಹೇಳ್ತಾ ಇರ್ತದೆ. ಓಹೋ ಗುರು ಮಣ್ಣ ಅಲ್ಲ, ಇಲ್ಲಿಂದ ನೋಡಿದ್ರೆ ದುಡ್ದಿದ್ದ ಹಂಗೆ ಕಾಣುತ್ತೆ, ಸ್ಟ್ರೈಟ್ ಹೋಗ್ಬೇಕೇನೋ ನನಗೆ. ಅಲ್ಲಿ ನೋಡಲ್ಲಿ ಮಣ್ಣು, ಅಯ್ಯೋ ಹೋಯ್ತು ಕಣೋ, ಫುಲ್ ಧೂಳು. ಎಲ್ಲಪ್ಪ ಸಿಕ್ಕಿಲ್ಲ, ಇನ್ನೆರಡು ದೂರ ಆಯ್ತು. ಅಯ್ಯೋ 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 ಅಡ್ಡಗಡ್ಡ ಬಂದ ಏನು ಕತೆ. ಸೀದಾ ಪಾತಾಳ ಹೊಡ್ಕೊಂಡು ಹೋಯ್ತಾ ಇರೋದವರು. ಆ ಕಡೆನೋ ಮತ್ತೆ ಆ ಕಡೆ ಸ್ಟ್ರೈಟಾ. ಅವರು ಹಿಂದೆ ಬರ್ತಾವ್ರೆ, ನೋಡ್ಕೋದವ್ರು ಗೊತ್ತಾಗುತ್ತೆ. ಸ್ಟ್ರೈಟಾ ಮಗ? ಹಾಂ ಹಿಂಗೆ ಸ್ಟ್ರೈಟಾ, ಬೇಗ ಬಾ. ಅವ್ರಿಗೂ ಗೊತ್ತಾಗುತ್ತೆ ಮ್ಯಾಪ್ ಹಾಕೊಂಡಿದ್ವೇನೋ ಅವರು. ಕಾರಲ್ಲಿ ಬಂದರೂ ಚಾರ್ಜ್ ಹಾಕೊಂಡು ಆರಾಮಾಗಿ ಮ್ಯಾಪ್ ಹಾಕೊಂಡು ಬರ್ಬೋದಪ್ಪ, ಕಾರಲ್ಲೇ ಇಲ್ಲ. ನಾವು ಬೈಕಲ್ಲಿ ಹಿಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀವಿ. ಹೇಳ್ರಿ, ಏನೋ ಭಾರಿ ಫಾಸ್ಟಾಗಿ ಹೊಡಿಯಂಗವನೆ, ಕಾರವನು ಭಾರಿ ಹೊಡಿದವನೆ. ಶಬಾಷ್, ನಡಿ ಮಗ. ಓಹೋ ಲಗೇಜ್ ಆಡೋದು. ನೀವು ಯಾವ ಊರರು? ಬೆಳ್ತಂಗಡಿ. ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಅಣ್ಣ ಒಂದೇ ಕಿಲೋಮೀಟರ್ ಶ್ರೀ ಭಟ್ಟದ ಭರವಸೆ 1 ಕಿಲೋಮೀಟರ್ ಐತೆ ಗುರು, ತೋರಿಸ್ತೈತೆ ಇಲ್ಲಿಂದ ಅಲ್ಲಿಗೆ. ಅಯ್ಯೋ
ಇವರು ನಮ್ಮ ನನಗೆ ಫಾಲೋ ಮಾಡ್ಕೊಂಡೆ ಬಂದರು, ಅಲ್ಲಿಂದಾನೇ ಬಂದರು. ಕಾರಲ್ಲಿ ಬೇಗ ಹೊಡಿತಾನಲ್ಲ ಗುರು. ಅಯ್ಯೋ ಧೂಳು ಹಿಡ್ದು ಇದ್ಕೊಂಡು ನಾನು ಕಾರಿಂದ ಎಲ್ಲ ಹೋಗಲ್ಲ. ಸುಸ್ತಾಯ್ತು ಕಣಪ್ಪ ದೇವ್ರೆ. ಇಲ್ಲಿಗೆ ಬರೋಕೆ ಇಷ್ಟ ಒಂದು ತಲೆಗೆಲ್ಲ ಕೆಡ್ಸ್ಕೋಬೇಕು. ಫಸ್ಟ್ ಆಫ್ ಆಲ್ ರೋಡ್ ಇದರಿಂದ ಚೆನ್ನಾಗಿರೋದು. ನಾವು ಬೇರೆ ಇದೆಲ್ಲ ಸ್ವೆಟರ್ ಗಿಟರೆಲ್ಲ ಹಾಕೊಂಡ್ಬಿಟ್ಟಿದ್ರು ಅಲ್ಲ, ಫುಲ್ ಡ್ರೈನ್ ಔಟ್ ಆಗ್ಬಿಟ್ಟು ಇನ್ನು ಫುಲ್ ಸೂಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಅವನು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕು. ಅಯ್ಯೋ 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 ಏನೇ ಅನ್ರಿ, ನಮ್ಮ R15 ಯಾವ ಆಟ ಆಡೋಂಗಿಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲನೂ ಆಟ ಆಡ್ಬಿಡ್ಬೋದು. ಬೇಕಾದ್ರೆ ಇದೂ ಅಡ್ವೆಂಚರ್ ಸ್ಪಾಟ್ ಮಾಡಿಬಿಡ್ರಿ ಹಾಕ್ಬಿಡ್ಬೋದು ಒಂದೇ ಸಲ. ಮನೆ ನೋಡಿ ಆರಾಮಾಗಿ ಮನೆ ಕಟ್ಕೊಂಡು ಆರಾಮಾಗಿ ಬಿಂದಾಸಾಗವ್ರೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ, ಆರಾಮು ಅವ್ರದ್ದೇ ಜಾಗ. ಅಯ್ಯೋ ಈ ಥರ ಇರಬೇಕು. ಒಂದು ಕಡೆ ಈ ಥರನೂ ಇರಬೇಕು, ಒಂದು ಕಡೆ ಸಿಟಿಲಿ ಇರಬೇಕು. ಯಾಕಂದರೆ ಇಲ್ಲಿ ಯಾರೂ ಇರಲ್ವಲ್ಲ. ಸೊ ಒಬ್ಬರೇ ಇದ್ಕೊಂಡು ಹಿಂಗೆಲ್ಲ ಆಗಲ್ಲ. ಒಬ್ಬೊಬ್ಬರಿಗೆ ಇದು ಇಲ್ಲೇ ಗುರು ಏನು ರೋಡ್ ಇದು. ಓಯ್ 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 ಫುಲ್ ಆಫ್ ರೋಡಿಂಗ್. ಆಫ್ ರೋಡಿಂಗ್ ಆರಾಮ ತಗೋ. ಅಯ್ಯೋ ಗುರು ಏನೋ ನಾನೇ ಆರಾಮ್ ಬಂದ್ಬಿಟ್ಟು ನಾನೇ ಹೋಯ್ತಾ ಇದ್ದೀನಿ ಸೀದಾ. ಗಟ್ಟಿ ಹಿಡ್ಕೊಂಡ್ಲು. ಓಯ್ 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 ಪೊಳ್ಳು ಅಂದೈತೆ ಹಂಗೆ. ನಾನು ಯಾರಾದರೂ ಇಲ್ಲೇನೋ ಮಳೆ ಗಿಳ ಹೊಡೆದ್ರೆ ಏನು ಕತೆ. ಅಯ್ಯೋ 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 ದೇವ್ರೆ, ನಾನು ಹೋಗಿ ಮಧ್ಯಕ್ಕೆ ಸಿಗಾಕತ್ತೀನಿ ಹೋಗಿ. ಅಯ್ಯೋ ಈಗ ಮಾಡ್ತಾವ್ರೆ ರೋಡ್ಗಳ್ನೆಲ್ಲ. ತಗೋ ನಾನು ಸ್ಟಾಕಲ್ಲಿ ಹೆವಿ ಹೀಟ್ ಆಗ್ತೈತೆ. ಅದಿನ್ನೂ ಈಗ ರೀಸೆಂಟಾಗಿ ಅದು ಹಾಕಿದ್ದು ಸೆಟ್ ಆಗಿಲ್ಲ ಇನ್ನು. ಅದಕ್ಕಿನ್ನೂ ಸೆಟ್ ಆಗೋದಾಗ ಕಾಯಬೇಕು. ಎಲ್ಲಿ ಇರೋದು ಗುರು, ಎಲ್ಲ ಇಲ್ಲಿಗೆ ಹಾಕ್ದವ್ರೆ. ಎಲ್ಲಿ ಇದೇನಿದು ಕಾಫಿ ಡೇ. ಇವನು ಯಾಕೆ ಹಿಂಗೆ ಹೋಗ್ತಾವನೆ. ಬೈಕ್ ಹೋಗಲ್ವಾ, ಕಾರು ಏನು ಸ್ಟಾಪ್ ಮಾಡಿಬಿಟ್ಟವ್ರಲ್ಲಿ. ತುಂಬ ದೂರ ಇದೆಯಾ? 1 ಕಿಲೋಮೀಟ್ರ್ ಆಗುತ್ತಾ? ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡ್ತೀರ, ಗಾಡಿ ಇಲ್ಲ ಯಾಕೆ ಹೋಗೋದು. ಮಗ ಗಾಡಿ ಯಾಕೆ ಕೊಡೋದಾಗ ಏನಂತೀನಲ್ಲ, ಗಾಡಿ ಹೋಗೋದೇ ಇಲ್ಲ ಹಂಗಾದ್ರೆ. ಅಯ್ಯೋ ಗಾಡಿ ಹೋಗೋದೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದು ಗಾಡಿ ಇಕ್ಕಿ ಒಂದು ಫೋಟೋದಾಗ ಏನಾದ ಬಂದರೆ ಹಿಂಗಾಯ್ತಲ್ಲ. ಅಲ್ಲಿ ಮುಂದೆ ಹಾಕ್ಬಿಡು. ಹಾಂ ಹೌದಾ, ಸುಮ್ಮನೆ ಅಂತ ಬಿಡ್ರಿ. ಹ್ಞೂ ಅಯ್ಯೋ ಅಯ್ಯಪ್ಪ. ಓಹೋ ಇಲ್ಲಿ ನೋಡಿ, ಇಲ್ಲಿ ರಾಶಿ ತುಂಬಿಕವ್ರೆ ಇಲ್ಲಿ. ಮಗ ಹುಷಾರು, ಪರ್ಸ್ಗಿಸಿದ್ರೆ ಎತ್ಕೊಂಡ್ಬಿಡು ಇದನ್ನ, ಈ ಬ್ಯಾಗ್ನ ಸೈಡ್ ಬಾ ವಯಸ್ ಅಲ್ಲೇ ಹೋಗಿ ಸಿಗಣ. ಪಕ್ಕದ್ದು ಬರ್ರಿ ಗೈಸ್, ಕೊಡೋ ಮಗ. ಅಲ್ಲಿ ಇನ್ನು ಬೆಟ್ಟದ ಭೈರವೇಶ್ವರಗೆ ಇನ್ನೊಂದು ಅರ್ಧ ಕಿಲೋಮೀಟರ್ ಐತೆ. ಹೋಗ್ತಾ ಇದೀವಿ ಇವಾಗ. ಫುಲ್ ಸೈಕ್ ಆಗೋಗ್ಬಿಟ್ಟೈತೆ ಆವಳಿ. ಅಯ್ಯೋ ದೇವ್ರೆ, ರೋಡೆಲ್ಲ ಇವಾಗ ಆ್ಯಕ್ಚುಲಿ ಬಿಡ್ತಾ ಇಲ್ಲ ಇಲ್ಲಿ. ಇವಾಗ ಬೇರೆ ಥರ ಮಾಡಿಕೋರೆ. ಅಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು. ಈ ಲಗೇಜ್ ಹಾಕೊಂಡ್ರೆ ಆಗಲ್ಲ.
ಬರ್ರಿ ತೋರಿಸ್ತೀನಿ ಹೆಂಗೈತೆ ಸ್ಪಾಟ್ ಏನು ಅಂತ. ನಾನು ತಾಯಣ್ಣ ನೋಡಿದ ಇವತ್ತೇ ಹೋಗ್ತಾ ಇರೋದು. ಸೊ ವಾಯ್ಸ್ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಇಲ್ಲೇ ಮೇಲ್ಗಡೆ ಇರೋದು. ನಾನು ನಿಮಗೆ ಇದರಲ್ಲಿ ತೋರಿಸಿರ್ತೀನಿ. ಒಂದು ವಿಡಿಯೋ ಶೂಟ್ ತೊಗೊಂಡಿದ್ದೀನಿ ನಂದು. ಅಲ್ಲಿ ಏನು ಬ್ಲಾಗು ಅದು ಏನೋ ಮಾಡೋಕ್ಕಾಗಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದು. ಸೊ ಅದಕ್ಕೆ ಇವಾಗ ನಾನು ಇವಾಗ ಅವನು ಸೀದಾ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಿ ಮನೆಗೆ ಅಂತೀನಿ ನೆಕ್ಸ್ಟ್ ಧರ್ಮಸ್ಥಳನಾ? ಧರ್ಮಸ್ಥಳಕ್ಕೆ ಹೋಗಿ ಆಲ್ಟ್ ಆಗಿ ನಾಳೆ ನೋಡ್ಬೇಕೇನು ಪ್ಲ್ಯಾನ್ ಇದೆ ಅಂತ. ಎಲ್ಲಿಗೆ ಅನ್ಸುತ್ತೆ ಹಂಗೆ ಮಾಡೋದು. ಬರಬೇಕು ಅಂದವ್ರು ಬನ್ನಿ, ಅಂದರೆ ಈ ಟೈಮಲ್ಲಿ ಬಂದರೆ ಆಗಲ್ಲ. ಅಲ್ಲಿನ್ನೂ ಏನೇನು ಮಚ್ಚ ಅಲ್ಲಿ ಏನು ಹೇಳಿದ್ರು? ಅಲ್ಲಿ ಯಾವುದು ಬೆಟ್ಟ ಅಂತಲ್ಲ, ಅದು ಎತ್ತಿನ ಭುಜ ಅದೆಲ್ಲ ಇವಾಗ ಬಿಡ್ತಾ ಇಲ್ವಂತೆ. ಅಲ್ಲಿ ಯಾರೋ ಒಬ್ರು ಬಾಯ್ಸ್ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಸೀದಾ ಧರ್ಮಸ್ಥಳ ಹೋಗೋದೆ. ಆದಷ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಗುರು. ಆಗಲ್ಲ ಏನಿಲ್ಲ, ಪ್ಲೇಸಸ್ ಎಲ್ಲ ಸಖತ್ತಾಗಿದೆ. ಕರೆಕ್ಟಾಗಿ ಕೂತೈತೆ ಲೈನ್ ಅಪ್. ಇಲ್ಲೊಂದು ಸುಮಾರು ಜನ ಹುಡುಗರು ಸಿಕ್ಕಿದ್ರು. ಸೊ ಎಲ್ಲ ಹಂಗೆ ಮಾತಾಡಿಸ್ಕೊಂಡು ಹಂಗೆ ಒಂದು ಲೈನ್ ಅಪ್ ಮಾಡಿ ವಿಡಿಯೋ ತಗೋತೀನಿ ಅಂದರು. ಸೊ ಅದಕ್ಕೆ ಹಂಗೆ ವಿಡಿಯೋ ತೊಗೊಂಡು ನಾನು ಯಶಸ್ಸು ಹೊಲ್ಟಿ ಅವರು ಬೇರೆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಹೋಗ್ತಾವ್ರಂತೆ. ಇವಾಗ ಆಗಲ್ಲ, ಬೇರೆ ಯಾವುದಾದ್ರು ನೋಡಬೇಕಿತ್ತು, ಅಲ್ಲೆಲ್ಲೂ ಬಿಡ್ತಾ ಇಲ್ವಂತೆ ಇವತ್ತು ಇತ್ತೀಚೆಗೆ. ಅದಕ್ಕೆ ಸದ್ಯಕ್ಕೆ ಇದೊಂದು ನೋಡ್ಕೊಂಬಂದ್ವಿ. ಸೊ ವಿಡಿಯೋ ಶೂಟ್ ಮಾಡಿದ್ದೆ, ಅದನ್ನು ಹಾಕಿರ್ತೀವಿ, ನೋಡ್ಕೊಳ್ಳಿ ಎಲ್ಲ ಬರುತ್ತೆ. ಇದೊಂದು ವಾಯ್ಸ್ ನೋಡ್ರಿ ಬ್ರೋ. ಇಲ್ಲಿ ಎಲ್ಲ ಏನು ಮಾಡ್ತವ್ರೆ ಅಂದರೆ ಫುಲ್ಲು ರೋಡ್ ಮಾಡ್ತಾವ್ರೆ. ಈಗ ಒಂದು ತಿಂಗಳಾಯ್ತು ಅಂತ ಹೇಳ್ತವ್ರೆ ಸ್ಟಾರ್ಟ್ ಮಾಡಿ. ಇನ್ನು ಯಾಕಾದಕ್ಕಾಗುತ್ತೋ ಏನೋ. ಯಾವುದೋ ಕಾಲು ಬತ್ತಿರಂಗೈತೆ, ಕಟ್ ಮಾಡ್ದಾ? ಹಾಕೊಂಡಿದ್ವಲ್ಲ, ಮಾತಾಡ್ಕೊಂಡು ಹಂಗೆ ಕೆಡಿಸ್ಕೊಂಡು ಹೋಯ್ತಾ ಇದೀವಿ. ವಾಯ್ಸ್ ಇವಾಗ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ ತಾಡ್ರಪ್ಪ, ಸಾಕು. ಸರಿ ಸಿಗೋಣ. ಬಾಯ್ 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 ಬ್ರೋ. ಅಲ್ಲ ಬಾಯ್ ಬಾಯ್. ಬಾಯ್ ಬ್ರೋ. ರೋಸಿ ಅಂತ ಅಕ್ಷಣ 200 ಅಂತ. ಈಗಿರೋದು ಅಸಲಿ ಆಟ. ಅಲ್ಲಿಂದ ಇಲ್ಲಿಗೆ ಅಯ್ಯೋ ದೇವ್ರೆ, ಹೋಗೋದು ಬರೋದೇ ಆಗೋಗ್ಬಿಟ್ಟೈತೆ. ನನ್ನ ಕೈಲಿ ಆಯ್ತಾ ಇಲ್ಲ ಗುರು. ಫುಲ್ ಎಲ್ಲ ಸರ್ಕಸ್ ಮಾಡ್ಕೊಂಡು ಹೋಯ್ತು ಹೋದ್ವು ಟೈರ್ಗಳು, ಬದುಕೋಲ್ಲ ಇನ್ನು. ಅಯ್ಯೋ ಅಲ್ಲೇ ಎಣ್ಣೆ ಸರ್ದೆ ನೋಡಪ್ಪ. ನಾನು ಆರಾಮಾಗಿ ಬರ್ತಾಯಿದ್ದೀನಿ, ಎಲ್ಲೋ ಕೈ ಕೊಡಬಾರ್ದು. ಕೈ ಕೊಡ್ತೀವಿ ಇಲ್ಲಿ. ಇಲ್ಲಿಂದ ಪಾಸ್ ಆಗಿಬಿಟ್ರೆ ಸಾಕಾಗೋಗ್ಬಿಡೈತಿ. ಸೀದಾ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಆರಾಮಾಗೆ ನೋಡಬೇಕು. ಅವರೆಲ್ಲ ಹುಡುಗರು ಕೇಳಿದೆ, ಅವರೆಲ್ಲ ದರ್ಶನ ಮಾಡಿಕೊಂಡು ಹೋಗೋಕ್ಕೆ ಅಂತ ಹೋಗಿದ್ರಂತೆ. ಸೊ ಅಲ್ಲಿ ಪೂರ್ತಿ ರಶ್ ಇತ್ತಂತೆ, ತುಂಬ ರಶ್ ಇತ್ತಂತೆ, ಕಾಲಿಡೋಕ್ಕೆ ಜಾಗಿರ್ಲಿವಂತೆ. ನೋಡೋಣ, ಅಕಸ್ಮಾತ್ ಆದರೆ ನಮಗೆ ನಾರ್ಮಲ್ ರಶ್ ಇದೆ ಅಂದ್ರೂ ಪರವಾಗಿಲ್ಲ, ನಾವು ದರ್ಶನ ಮಾಡ್ತೀವಿ. ಆದರೆ ತುಂಬ ಓವರಾಗಿ ರಶ್ ಇದ್ದರೆ ಆಗಲ್ಲ ಗುರು. ಅಲ್ಲಾದರೂ ಹೋಗಿದ್ಕಾದ್ರೂ ಕೈ ಮುಗಿದ್ಬಿಟ್ಟಾದ್ರು ಬರಬೇಕು, ಇಲ್ಲ ಅಂದರೆ ನಾನು ಆಳ್ವಾಸ್ಗೆ ಹೋಗ್ಬೇಕಾಗುತ್ತೆ ಇವತ್ತೇ. ಅದೊಂದೇ, ಇನ್ಯಾವುದೂ ಬಾಕಿ ಇಲ್ಲ. ಈಗ ನನಗೆ ಗಾಳಿ ಹೊಡಿತೈತೆ, ಆರಾಮಾಗಿ ಗಾಳಿ ಹೊಡಿತೈತೆ. ಇಲ್ಲ ಅಂದರೆ ಇಷ್ಟ ತಕ್ಕ ಸ್ವೆಟ್ರ್ ಹಾಕೊಂಡಿದ್ನೋ ತಕ್ಕೊಂಡು ಇವಾಗ ಆರಾಮಾಗಿ ಹೊಡಿತಾಯಿದ್ದೀವಿ ಗುರು. ಇಲ್ವಂತೆ ಇನ್ನೊಂದು ಏನು ಗೊತ್ತಾ, ಸ್ಪಾಟ್ಗಳು ಬಂದರೆ ಇನ್ನು ನಮ್ಮ ನೇಕಡ್ ಬೈಕಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇದರಲ್ಲಿ ಬಂದರೆ ಸಖತ್ತು ಟಫು ಓಡ್ಸೋಕ್ಕೆ. ಸ್ಲಿಮ್ ಆ್ಯಂಡ್ ಫಿಟ್ ಇದ್ದರೆ ಸಖತ್ತಾಗಿರುತ್ತೆ ಓಡ್ಸೋಕ್ಕೆ. ಫಿಟ್ ಇರಬೇಕಲ್ಲ ಯಾವಾಗಲೂ, ಎಲ್ಲರೂ ಫಿಟ್ ಇದ್ದರೆ ಓಕೆ.
ನಾವು ಫಿಟ್ ಇಲ್ದವ್ರೆಲ್ಲ ಓಡಿಸಿದ್ರೆ ಆಗಲ್ಲ ಗುರು. ನೀವು ನೋಡಿರ್ತೀರ ಟ್ರ್ಯಾಕಲ್ಲಿ ಅವರೆಲ್ಲ ಓಡಿಸ್ಬೇಕಾದ್ರೆ ನಾವು ಫಸ್ಟ್ ಎಕ್ಸಸೈಸ್ ಮಾಡಿಸೇ ಓಡಿಸೋದು ಗಾಡಿನ. ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಟ್ರೆ ಅವ್ರಿಗೂ ಇರೋಲ್ಲ. ಅವರೆಲ್ಲ ಬಾಡಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಓಡಿಸ್ಬೇಕು ಅಂದರೆ ಅದೇ ಹಂಗೆ ಲಾಂಗ್ ಓಡಿಸಿದ್ರೆ ಆಗಲ್ಲ, ಬೆನ್ನೆಲ್ಲ ನಾವು ಬಂದ್ಬಿಡುತ್ತೆ ಗುರು. ಅಯ್ಯಪ್ಪ ದೇವ್ರೆ, ಮಿರರ್ ಅಷ್ಟಾಗ ಹಾಂ ಅಷ್ಟು ಅಗಲ ಐತಲ್ಲ ಅದು. ಅಷ್ಟಿಲ್ಲ ಬಿಡ ಇದು ಕಾರ್. ಏನು ಹಿಂಗೆ ಓಡಿಸ್ತವನೆ. ಯೋಕೋ ಯಾಮ ಟಯರ್ಸು ಇದು ಕೊಟ್ಟವನಾ. ತಾರ್ಗೂ ಅದೇ ಟಯರ ಬೇರೆ ಅನ್ಕೋತೀನಿ. ಅಷ್ಟೇ ಏನಿಲ್ಲ, ಸ್ಪೇಸ್ ಐತೇನೋ ಅಷ್ಟೇ ಹಿಂದೆಗಡೆ ಹಾಕೊಳಕ್ಕೆ, ಅದನ್ನು ಮಾಡೋಣ ಅಷ್ಟೇ ಇದರಲ್ಲಿ ಅಷ್ಟೇ. ಏನಂದರೆ ಇದಕ್ಕೂ ತಾರ್ಗೂ ಹೋಲ್ಸೋಕ್ಕಾಗಲ್ಲ ಬಿಡು, ಮಾತಾಡೋಕ್ಕಾಗಲ್ಲ. ತಾರ್ ನೆಕ್ಸ್ಟ್ ಲೆವೆಲ್ ಬಿಡು, ದಮ್ಮ ಐತೆ ತಾರ್ಗೆಲ್ಲ. ತಾರ್ ಆಗಿರೋದೇ ನಾವೇ ಆರಿಸ್ಕೊಂಡು ಹೊಡಿಬೋದಾಯ್ತು. ವೇಸ್ಟ್ ಬಿಡ, ಇದು ವೇಸ್ಟ್ ಇದೆ, ನಾವು ಮಾತಾಡೋಂಗೆ ಇಲ್ಲ ಬಿಡು. ಜಿಮ್ಮಿ ತಾರು ಆನೆ, ಇದು ಇರುವೆನಾ? ತಾರು ಆನೆ ಇದಕ್ಕೆ ಆನೆ ಇನ್ನೊಂದು ಐತಲ್ಲ ಆನೆ ತಾರ್ಗೆ ಅಪ್ಪ. ಇದು ನಂಗೆ ಇಷ್ಟ ಆಗಿದ್ದು ಯಾವುದದು, ಮರ್ಸಿಡೀಸ್ ಅಲ್ಲ ಅದು ಬಂತು. ಅದಲ್ಲ, ಇದಕ್ಕೆ ಇನ್ನೊಂದು ಮರ್ಸಿಡೀಸಲ್ಲಿ ಯಾವುದೋ ಐತಲ್ಲ, ಯಾವುದೋ ಮರ್ಸಿಡೀಸಲ್ಲಿ ಯಾವುದೋ ಐತೆ, ಮರ್ಸಿಡೀಸಲ್ಲಿ ಯಾವುದೋ ಐತೆ. ಹಾಂ, ಜಿ ವ್ಯಾಗನ್ ಆ ಥರ ಶೇಪ್, ಸ್ವಲ್ಪ ಶೇಪ್ ಹಂಗೆ ಕೊಟ್ಟವನೆ. ಆದರೆ ಒಳಗಿರೋದಕ್ಕೂ ಅದಕ್ಕೆ ಫುಲ್ ಡಿಫ್ರೆಂಟ್ ಬಿಡೋದು. ಜಿ ವ್ಯಾಗನ್ಗೆಲ್ಲ ಹೋಲ್ಸೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಶೇಪ್ ಹಂಗೆ ಐತೆ ಅವು, ವೈಟ್ ಕೊಟ್ಟರೆ ಒಳಗಿರೋ ಸ್ವಲ್ಪ ರಿಮ್ ರೇಡಿಗೆ ಕಾರ್ಯ ಬಂದ್ಬಿಡುತ್ತೆ. ಅದು ಪಾಯಿಂಟೇ ಕಣ ಮಗ. ನಡಿ ನನ್ನ ಮಗನ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಯಾವುದೋ ಬೇರೆ ಕಾರ್ ನೋಡೋ ನಡಿಯೋ ಮುಂದೆ.